ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ 4,000 ಒಟ್ಟಿಗೆ 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ನೀವು ಗಾಬರಿ ಆಗ್ಬೋದು, ಇವರೇನಪ್ಪ ಸಂಡೇ ಇದೆ, ನಾಳೆ ಇವರು ರವಿವಾರು ಕೂಡ ಹಣ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರಲ್ವಾ ಅಂತ ನೀವು ಅನ್ಕೋಬಹುದು. ವೀಕ್ಷಕರೇ, ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಕೇಳಿ. ಇಲ್ಲಿ ಒಂದು ಸಾರಿ DBTದಿಂದ ಟ್ರೆಜರಿಗೆ ಪುರುಷ ಆದರೆ ಹಣ ನಿಮ್ಮ ಖಾತೆಗೆ ಮಧ್ಯರಾತ್ರಿಯಲ್ಲಿಯೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರ ಸಲುವಾಗಿ ನಿಮಗೆ ಯಾವಾಗ ಬೇಕಾದರೂ ಕೂಡ ಹಣ ಜಮಾ ಆಗ್ಬೋದು. ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ನಾಳೆ. ಸೊ ಒಂದು 18 ಜಿಲ್ಲೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಸ್ವಲ್ಪ ದೊಡ್ಡ ಬದಲಾವಣೆಗಳು ಕೂಡ ಆಗಿದ್ದಾವೆ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ನೀವು ತುಂಬಾ ಕನ್ಫ್ಯೂಷನ್ ಅಂತೂ ಆಗಿದ್ರೆ, ನಿಮಗೆ ಒಬ್ಬೊಬ್ಬರಿಗೆ ಗೊತ್ತಿದೆ, ಒಬ್ಬೊಬ್ಬರಿಗೆ ಇಲ್ಲ. ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಈಗಾಗಲೇ ಒಂದು ಸುಳಿವು ಬರ್ತಾ ಇದೆ. BPL ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ, ಟೋಟಲ್ ಆಗಿ ಈ ಒಂದು ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಈ ಒಂದು ಯಾರು BPL ರೇಷನ್ಸ್ ಕಾರ್ಡ್ಗಳನ್ನ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳಿಂದ BPL ರೇಷನ್ ಕಾರ್ಡನ್ನು ಹೊಂದಿರ್ತಾರೆ, ಸೊ ಅಂಥವರಿಗೆ ಮಾತ್ರ ಸಿಗ್ತಾ ಇದೆ ಅನ್ನುವಂಥದ್ದು ಸೊ ಈಗ ಗಮನಕ್ಕೆ ಬರ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ನಮ್ಮ ಶ್ರಮಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದೇ ರೀತಿ ಮಾಹಿತಿ ಬೇಕಾದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ವೀಕ್ಷಕರ. ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ. ಅಲ್ಲಿಂದ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನೋಡ್ಕೊಂಡು ತಿಳ್ಕೊಬಹುದಾಗಿರುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ BPL ರೇಷನ್ಸ್ ಕಾರ್ಡ್ದಾರರಿಗೆ ಅಷ್ಟೇ ಸಿಗತ್ತೆ ಅನ್ನುವಂದೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಮಾಧ್ಯಮದಲ್ಲಿ ಕೂಡ ಅದೇ ಚರ್ಚೆ ಆಗ್ತಾ ಇರುವಂತದ್ದು. ಈಗ APL ರೇಷನ್ಸ್ ಕಾರ್ಡ್ ಯಾರು ಹೊಂದಿರ್ತೀರ ಅವ್ರಿಗೆ ಯಾರಿಗೂ ಕೂಡ ಇನ್ಮೇಲಿಂದ ಗೃಹಲಕ್ಷ್ಮಿ ಅಷ್ಟೇ ಇಲ್ಲ, ಯಾವ ಯೋಜನೆಗಳು ಕೂಡ ಸಿಗಲ್ಲ. ಫ್ರೀ ಬಸ್ ಒಂದನ್ನ ಬಿಟ್ಟು, ಫ್ರೀ ಬಸ್ ಯೋಜನೆ ಏನಿದೆಯಲ್ಲ ಎಲ್ಲ ಮಹಿಳೆಯರಿಗೋಸ್ಕರ ಮಾಡಿರುವಂಥದ್ದು. ಅವರು ಶ್ರೀಮಂತರಿರಲಿ, ಅವರು ಬಡವರಿರಲಿ, ಅವರು ಮಧ್ಯವರ್ಗದವರಿರಲಿ, ಯಾರಿಗೆ ಬೇಕಾದರೂ ಇದ್ರೂ ಸಹಿತ ಅವರಿಗೆ ಒಂದು ಫ್ರೀ ಬಸ್ ಯೋಜನೆ ಸಿಗ್ತಾ ಇರುತ್ತೆ. ಆದರೆ ಇಲ್ಲಿ APL ರೇಷನ್ಸ್ ಕಾರ್ಡ್ ಹೊಂದಿರೋರಿಗೇನೆ ಬಂದಿರುವಂಥದ್ದು ಈಗ ಕೂತು. ಅವ್ರಿಗೆ ಇನ್ಮೇಲಿಂದ ಈ ಒಂದು 5 ಯೋಜನೆಗಳು ಸಿಗ್ತಾವೋ ಇಲ್ವೋ ಅನ್ನುವಂಥದ್ದೇ ಡೌಟ್ ಆಗಿಬಿಟ್ಟಿದೆ. ಈಗ ಯಾರು ಹೇಳ್ತಾ ಇದ್ದಾರೆ ಅಂದರೆ BJP ನಾಯಕರು ಕೂಡ ಹೇಳ್ತಾ ಇಲ್ಲ, ಇಲ್ಲಿ ಕಾಂಗ್ರೆಸ್ ಈಗ JDS ನಾಯಕರು ಕೂಡ ಹೇಳ್ತಾ ಇಲ್ಲ, ನಾವು ಕೂಡ ಹೇಳ್ತಾ ಇಲ್ಲ, ನೀವು ಕೂಡ ಯಾರು ಜನರು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋ ಯಾರು ಹಾಗಾದ್ರೆ ಅಂದ್ರೆ ಕಾಂಗ್ರೆಸ್ನ ಯಾರು ಶಾಸಕರಿದ್ದಾರೆ ನೋಡಿ ಮೇಲ್ಗಡೆ ಇರುವಂಥವ್ರು, ಸೊ ಅವರೇ ಈ ಒಂದು ಮಾಹಿತಿಯನ್ನು ಹೊರಡಿಸ್ತಾ ಇರುವಂಥದ್ದು. ಇದುವರೆಗೆ ಹಿಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗಳನ್ನೇ ಬಂದ್ ಮಾಡಿಬಿಡಿ ಅಂತ ಕುಂತಿದ್ರು. ಸೊ ಅದರ ಮೇರೆಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಬಿಟ್ಟು ಈ ಒಂದು ಯೋಜನೆಗಳು ಮುಂದೆ ನಡೀತಾನೆ ಇರ್ತವೆ, ನಾವು ಇರುವರೆಗೂ ಕೂಡ ನಡೀತಾ ಇರುತ್ತೆ, ಮುಂದೆ ನಾವು ಏನಾದರೂ ಆಯ್ಕೆ ಆದರೂ ಕೂಡ ಅವಾಗೂ ಕೂಡ ನಡೀತಾ ಇರ್ತವೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಮೇರೆಗೆ ಈಗ 2 ತಿಂಗಳ ಬಳಿಕ ಒಂದು 2,000 ರೂಪಾಯಿನ ಹಾಕ್ತಾ ಬಂದರು. ಆದರೆ ಈಗ ಮತ್ತೆ ಈಗ ಈ ಕಾಂಗ್ರೆಸ್ ಸರ್ಕಾರದ ಶಾಸಕರು ಏನಿದಾರಲ್ಲ, ಈ ಒಂದು ಯೋಜನೆಗಳನ್ನು ಬಂದ್ ಅಂತರೂ ಮಾಡಲಿಲ್ಲ. ನೀವು APL ರೇಷನ್ಸ್ ಕಾರ್ಡ್ದಾರರಿಗಾದರೂ ಬಂದ್ ಮಾಡಿ, BPL ರೇಷನ್ ಕಾರ್ಡ್ದಾರರಿಗೆ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರುವವರಿಗೆ, ಬಡವರಿಗೆ ಮಾತ್ರ ಈ ಯೋಜನೆಯನ್ನು ಸಿಗುವಂತೆ ಮಾಡಿ ಅಂತ ಒಂದು ಸ್ಪಷ್ಟನೆಯನ್ನು, ಮಾಹಿತಿಯನ್ನು ಹೊರಡಿಸ್ತಾ ಇರುವಂಥದ್ದು. ಸೊ ಅದರ ಮೇರೆಗೆ ಈಗ ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದೇ ಅಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇನ್ನೂ ಕೂಡ ಬಹಳಷ್ಟು ಜನ ಕನ್ಫ್ಯೂಷನ್ ಇದ್ದರೆ, ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇದರ ಬಗ್ಗೆ ಮಾಹಿತಿನೂ ಕೂಡ ಗೊತ್ತಿಲ್ಲ. ಇಲ್ಲಿ ಕೇಳಿ, ಈಗ ಕಾಂಗ್ರೆಸ್ನ ಶಾಸಕರೇ APL ರೇಷನ್ಸ್ ಕಾರ್ಡ್ದಾರರಿಗೆ ಈ ಒಂದು ಯೋಜನೆಗಳನ್ನು ಬಂದ್ ಮಾಡಲಿಕ್ಕೆ ನಿಂತಿದ್ದಾರೆ. ಸೊ ಅದರ ಬಗ್ಗೆನೇ ಈಗ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಕೇಳಿ. ಇಲ್ಲಿ ಈ ಒಂದು ಯೋಜನೆಗೆ ಈಗ ಸದ್ಯದಲ್ಲಿರುವಂತಹ ರೂಲ್ಸ್ ಏನಿದೆ, APL ರೇಷನ್ಸ್ ಕಾರ್ಡ್ದಾರರಿಗೂ ಕೂಡ ಈ ಒಂದು ಯೋಜನೆಗಳು ಹೋಗ್ತವೆ, BPL ರೇಷನ್ಸ್ ಕಾರ್ಡ್ದಾರರಿಗೆ ಈ ಒಂದು ಯೋಜನೆಗಳು ಹೋಗ್ತವೆ. ಇನ್ನು ಮಹಿಳೆಯರಿಂದ ಬರ್ತಾ ಇರುವಂಥದ್ದು ಏನಂದರೆ, ನಾವು APL ರೇಷನ್ ಕಾರ್ಡ್ ಹೊಂದಿದ್ದೀವಿ, ಆದರೆ ನಿಮ್ಗೆ ವೋಟ್ ಹಾಕಿಲ್ವಾ, ನಾವು ಕೂಡ ಹಾಕಿದ್ದೀವಿ ಅಲ್ವಾ, ನಮಗೂ ಕೂಡ ಈ ಯೋಜನೆ ಬೇಕಲ್ವಾ, ನಮ್ಗೆ ಹೇಗೆ ತೆಗಿತೀರಾ ನೀವು ಅಂತ ಒಂದು ಸ್ಪಷ್ಟನೆಗೆ ನಾ ಕಳಿಸ್ತಾ ಇರುವಂಥದ್ದು ಮಹಿಳೆಯರು. ಅದರ ಮೇರೆಗೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು ಅಂದರೆ, ಈಗ ಯಾವ ರೀತಿಯಾಗಿ ರೂಲ್ಸ್ಗಳಿದ್ದಾವೆ ಅದೇ ರೀತಿಯಾಗಿಯೂ ಕೂಡ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಆದರೆ ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನುವುದೇ ಡೌಟು ವೀಕ್ಷಕರೇ. ಸೊ ಇದು ಬಹಳ ದಿನಗಳ ಕಾಲ ನಡೆಯುವುದು ನನಗೇನು ಡೌಟ್ ಅನ್ನಿಸ್ತಾ ಇದೆ. ಈಗ ಎಲ್ಲರಿಗೂ ಕೂಡ ಆದಷ್ಟು ಈ ಒಂದು ನಿರ್ಧಾರ ಚೇಂಜ್ ಕೂಡ ಆಗ್ಬೋದು. ಈಗ ಈ ಒಂದು ಯೋಜನೆಯಲ್ಲಿ ನಿಮಗೆ ಹಣ ಸಿಗ್ತಾ ಇದೆ ಅಂದ ಬಳಿಕ ಈಗ ಬಡವರಿಗೆ ಮಾತ್ರ ಈ ಒಂದು ಯೋಜನೆ ಮಾಡಿದೆವು ಅಂತ ಹೇಳಿಬಿಟ್ಟು APL ರೇಷನ್ ಕಾರ್ಡ್ದಾರರಿಗೆ ಈ ಒಂದು ಯೋಜನೆಯನ್ನು
ಬಂದ್ ಮಾಡಿಬಿಡುವಂತಹ ಚಾನ್ಸಸ್ ಇದೆ. ಯಾಕೆ ಅನ್ನುವಂಥದ್ದು ಮುಖ್ಯ ಕಾರಣ ನಿಮಗೆ ಕೇಳಬೇಕಾಗಿದೆ. ಈಗ ನಾನು ಹೇಳ್ತೀನಿ ಕೇಳಿಲಿ. ಈ ಒಂದು APL ರೇಷನ್ಸ್ ಕಾರ್ಡ್ದಾರರಿಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕೊಡೋದು ಬಿಟ್ಟುಬಿಟ್ರೆ ಇಲ್ಲಿ ಕೇಳಿ, ಆ ಒಂದು 10,000 ಕೋಟಿಯಿಂದ 20,000 ಕೋಟಿವರೆಗೂ ಕೂಡ ಹಣ ಇಲ್ಲಿ ಸರ್ಕಾರಕ್ಕೆ ಉಳಿಯುತ್ತೆ. ಸರ್ಕಾರಕ್ಕೆ ಉಳಿಯುತ್ತೆ. ಆರ್ಥಿಕ ಪರಿಸ್ಥಿತಿನೂ ಕೂಡ ಹದಗೆಟ್ಟಲ್ಲ ಅಂತ ಅನ್ನುವಂತಹ ಒಂದು ಸ್ಪಷ್ಟನೆ ಅವ್ರಿಗೆ ಸಿಗ್ತಾ ಇದೆ, ಮಾಹಿತಿ ಬರ್ತಾ ಇದೆ. ಅದಕ್ಕೋಸ್ಕರ ಈ ಒಂದು APL ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿ ಅಂತಾನು ಕೂಡ ಸ್ಪಷ್ಟನೆಯನ್ನ ಕಳಿಸ್ತಾ ಇರುವಂಥದ್ದು ಸರ್ಕಾರ. ಸೊ ಅಲ್ಲಿಯ ಶಾಸಕರು ನೋಡೋಣ ಯಾವಾಗ ಒಂದು ಈಗ ಸದ್ಯದಲ್ಲಿ ಅಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಈಗ ಹೇಗೆ ನಡೀತಾ ಇದೆ ಅದೇ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ನಿರ್ಧಾರ ಚೇಂಜ್ ಕೂಡ ಆಗುವಂತಹ ಚಾನ್ಸಸ್ ಇದೆ. ಸೊ ಅವಾಗ APL ರೇಷನ್ ಕಾರ್ಡ್ದಾರರಿಗೆ ಸಿಗುವಂತಹ ಒಂದು ಯೋಜನೆಗಳು ಬಂದ್ ಆಗುವಂತಹ ಚಾನ್ಸಸ್ ಇದೆ ವೀಕ್ಷಕರೇ. ಸೊ ನೋಡೋಣ ಯಾವಾಗ ಬಂದ್ ಮಾಡ್ತಾರೆ, ಅವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸದ್ಯದಲ್ಲಂತರೂ ಮಾತ್ರ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಅಂತ ಅನ್ಕೋತಾನೆ. APL ದಾರ್ಗೂ ಕೂಡ ಬರ್ತಾ ಇರುತ್ತೆ, BPL ರೇಷನ್ ಕಾರ್ಡ್ದಾರ್ಗೂ ಕೂಡ ಬರ್ತಾ ಇರುತ್ತೆ. ಸೊ ಓಕೆನಾ, ಈಗ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಈಗ ಈ ಒಂದು ಯೋಜನೆಗಳ ಬಗ್ಗೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣವಾ. ಸೊ ಈಗಾಗಲೇ ನೀವು ತಿಳ್ಕೊಂಡಿರಿದ್ರ ಈಗ ಯಾವ ಜಿಲ್ಲೆಗಳಿಗೆ, ಹೆಚ್ಚಿನ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂದರೆ ವಿಜಯಪುರ, ಬೀದರ್ ಹಾಗೂ ಹಾಸನ, ಗದಗ, ಬಳ್ಳಾರಿ ಜಿಲ್ಲೆಗಳಿಗೂ ಕೂಡ ಈಗ ಹಣ ಬಂದಿರುವಂಥದ್ದು ವೀಕ್ಷಕರ. 2,000 ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಬಂದಿರುವಂಥದ್ದು. ಅಂದರೆ ಅಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಬಂದಿದೆ ಅಂತ ಅರ್ಥ ಆಗುತ್ತೆ. ಇನ್ನು ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಆ ಒಂದು ಹಂತದಲ್ಲಿ, ಒಂದು ಲೆವೆಲ್ದಲ್ಲಿ ಹಣ ಹಾಕ್ತಾ ಇದ್ದಾರೆ. ಎಲ್ಲರದ್ದು ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಸ್ವಲ್ಪ ಹಂತವಾಗಿ ವೆರಿಫಿಕೇಶನ್ ಮಾಡ್ತಾ ಅಮೌಂಟನ್ನು ಹಾಕ್ತಾ ಇದ್ದಾರೆ. ನೀವು ನೋಡ್ಕೋಬಹುದು ದಿನೇ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು. ಪ್ರತಿದಿನ ಚೆಕ್ ಮಾಡಿದ್ರೆ ಪ್ರತಿದಿನವೂ ಕೂಡ ರೇಷನ್ಸ್ ಕಾರ್ಡ್ ರದ್ದು ಆಗ್ತಾ ಇರುವಂಥದ್ದು ನಿಮಗೆ ಕಂಡು ಬರುತ್ತೆ. ಬೇಕಾದರೆ ಆ ಒಂದು ರೇಷನ್ ಕಾರ್ಡ್ ಚೆಕ್ ಮಾಡುವಂತಹ ಒಂದು ನಿಮಗೆ ವಿಡಿಯೋ ಬೇಕಂದ್ರೆ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿನೇ ಸಿಕ್ಬಿಡುತ್ತೆ, ನಿಮಗೆ ಥಂಬ್ನೇಲ್ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಕೂಡ ಚೆಕ್ ಮಾಡ್ಕೋಬಹುದು, ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಂಡ್ರೆ ನಿಮಗೆ ದಿನೇ ಕೂಡ ರದ್ದು ಮಾಡ್ತಾ ಇರುವಂಥದ್ದು ಕಾಣಿಸುತ್ತೆ. ಯಾಕಂದರೆ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ದಿನೇ ಆಗ್ತಾ ಇದ್ದಾವೆ. ಈ ಒಂದು BPL ರೇಷನ್ಸ್ ಕಾರ್ಡ್ಗಳು ಇವರು ಹಣ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅಂಥವ್ರದ್ದೆಲ್ಲರದ್ದು ಕೂಡ ರದ್ದು ಮಾಡಿಬಿಟ್ಟು 100% ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣವನ್ನು ಕೊಡ್ತಾ ಇರುವಂಥದ್ದು ಕಂಡು ಬರುತ್ತೆ. ಈಗ ಈ ಒಂದು 22 ಜಿಲ್ಲೆಗಳನ್ನು ನೋಡಿ, ಇಲ್ಲಿ ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ 18 ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಡಾಕ್ಯುಮೆಂಟ್ಸ್ಗಳನ್ನು ಸ್ವಲ್ಪ ಹಂತವಾಗಿ ಇಂದು ಕೂಡ ವೆರಿಫಿಕೇಶನ್ ಮಾಡ್ತಾರೆ, ನಾಳೆನೂ ಕೂಡ ಮಾಡ್ತಾರೆ, ನಾಡ್ದು ಕೂಡ ಯಾರ್ಯಾರ್ದು ವೆರಿಫಿಕೇಶನ್ ಮಾಡ್ತಾ ಯಾರ್ಯಾರ್ದು ಕ್ಲಿಯರ್ ಇರುತ್ತೆ ನೋಡಿ ಅವ್ರಿಗೆಲ್ಲರಿಗೂ ಕೂಡ ಹಣ ಹಾಕ್ತಾ ಬರ್ತಾ ಇರ್ತಾರೆ. ಸೊ ಈಗ ನೋಡಿ ಒಂದು ನಾನು ಯಾವ್ದು ಹೇಳಿದೆ, ಈಗ ಉಡುಪಿ ಜಿಲ್ಲೆ ಹೇಳಿದೆ ಅಂತ ಅನ್ಕೊಳ್ಳಿ. ಸೊ ಒಂದು ಜಿಲ್ಲೆಯಲ್ಲಿರುವಂತಹ ಒಂದು 20-30% ಫಲಾನುಭವಿಗಳೇ ಡಾಕ್ಯುಮೆಂಟ್ಸ್ಗಳನ್ನ ಒಂದು ವೆರಿಫಿಕೇಶನ್ ಮಾಡ್ತಾರೆ. ಅಲ್ಲಿರುವಂತಹ ಒಂದು 20-25% ಅಂದರೆ 25,000 ಒಂದು ಫಲಾನುಭವಿಗಳಿಗೆ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಹಣ ಹಾಕ್ತಾರೆ ಎಂದು. ಮತ್ತು ನಾಳೆನೇ ಉಡುಪಿ ಒಂದು ಜಿಲ್ಲೆಯಲ್ಲಿರುವಂತಹ ಮತ್ತು 25,000 ಅಥವಾ 30,000 ಫಲಾನುಭವಿಗಳನ್ನ ಈ ಥರ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡು ಅವ್ರಿಗೂ ಕೂಡ ಹಣ ಹಾಕುವಂತಹ ಕಾರ್ಯವನ್ನು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಈಗ ನಾನು ಜಿಲ್ಲೆ ಹೇಳಿದ ಬಳಿಕ ಒಂದು ಜಿಲ್ಲೆಯಲ್ಲಿ ಇವತ್ತೆಲ್ಲರಿಗೂ ಕೂಡ ಜಮಾ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಆ ಒಂದು ಜಿಲ್ಲೆಯಲ್ಲಿರುವಂತಹ ಸ್ವಲ್ಪ ಫಲಾನುಭವಿಗಳಿಗೆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು ಹಣ ಹಾಕುವಂತಹ ಕಾರ್ಯವನ್ನು ಸರ್ಕಾರ ನಿರ್ವಹಿಸ್ತಾ ಇದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಈಗ ಒಂದು APL BPL ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನಿಮಗೆ ಸಪ್ರೇಟಾಗಿ ಮೆಸೇಜ್ ಮಾಡಿ ತಿಳಿಸ್ತೇನೆ ವೀಕ್ಷಕರೇ. ಸೊ ಈಗ ಕಂಪ್ಲೀಟಾಗಿ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಲಿಸನ್ ಕಾ ಬಾಯ್ ಬೇಟೆ ಫ್ರೆಂಡ್ಸ್.